ಇನ್ನು ದರ್ಶನ್ ಪತ್ನಿಗೆ ಕೆಟ್ಟ ಕಮೆಂಟ್ ಮಾಡಿದವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಯಾಕಂದ್ರೆ ಇದುವರೆಗೂ ಕೂಡ ನಾನು ಕೊಟ್ಟಂತ ಕಂಪ್ಲೇಂಟಿಗೆ ಆಕ್ಷನ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ವಿಜಯಲಕ್ಷ್ಮಿ ಅವರು ಹೇಳ್ಕೊಂಡಿದ್ರು. ಆದ್ರೆ ಈಗ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ ಮಾಡಿದಂತ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ ದಾವಣಗೆರೆ ಮೂಲದ ಒಬ್ಬ ಎಂಜಿನಿಯರ್ ನಿತಿನ್ ಅಂತೇಳಿ ಈತ ಕೂಡ ಅರೆಸ್ಟ್ ಆಗಿದ್ದಾನೆ. ಚಿಕ್ಕಬಾಣವರದ ಆಟೋ ಚಾಲಕ ಒಬ್ಬ ಚಂದ್ರು, ಇವನು ಕೂಡ ಈಗ ಅರೆಸ್ಟ್ ಆಗಿದ್ದಾನೆ. ಜಾಲತಾಣದಲ್ಲಿ ಅಶ್ಲೀಲ ಪದಗಳಿಂದ ನಿಂದಿಸಿದ್ರು ಇವರಿಬ್ಬರು ಆರೋಪಿಗಳು. ಅಶ್ಲೀಲ ಪದಗಳಿಂದ ನಿಂದನೆ ಬಳಿಕ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ. IP ಅಡ್ರೆಸ್ ಟ್ರೇಸ್ ಮಾಡಿ ತನಿಖೆ ನಡೆಸಿದಂತಹ ಪೊಲೀಸರು ಇಬ್ಬರನ್ನ ಈಗ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಸೈಬರ್ ಕ್ರೈಮ್ ಪೊಲೀಸರು. ನೋಡಿ, ಒಬ್ಬ ಆಟೋ ಡ್ರೈವರ್, ಇನ್ನೊಬ್ಬ ಎಂಜಿನಿಯರ್. ಸೊ ಹೀಗೆ ಬೇರೆ ಬೇರೆ ಖಾತೆಗಳಲ್ಲಿ ಕೆಲವೊಂದಷ್ಟು ಜನ ಫೇಕ್ ಐಡಿಗಳನ್ನು ಮಾಡಿಕೊಂಡು ಹೆಣ್ಮಕ್ಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಕೆಟ್ಟದಾಗಿ ಮೆಸೇಜಸ್ ಕಳಿಸುವಂಥದ್ದನ್ನು ಮಾಡ್ತಾಯಿದ್ರು. ಅವ್ರ ವಿರುದ್ಧ ಈ ಹಿಂದೆ ಕೂಡ ರಮ್ಯಾ ಕಂಪ್ಲೇಂಟನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಿದರು ಪೊಲೀಸರು. ಅದಾದ ನಂತರ ಈಗ ವಿಜಯಲಕ್ಷ್ಮಿ ಕೂಡ ಕಂಪ್ಲೇಂಟ್ ಕೊಟ್ಟರು. ಮೊನ್ನೆ ಹೋಗಿ ಅವ್ರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ, ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ ಅಂತೇಳಿ ಆ ಕಂಪ್ಲೇಂಟನ್ನು ಕೂಡ ತೊಗೊಂಡಂತಹ ಪೊಲೀಸರು ಈಗ ಇಬ್ಬರನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಎಂಜಿನಿಯರ್ ಇದ್ದಾನೆ, ದಾವಣಗೆರೆ ಮೂಲದವನು. ಇನ್ನೊಬ್ಬ ಇಲ್ಲೇ ಬೆಂಗಳೂರು ಚಿಕ್ಕಬಾಣವಾರದ ಆಟೋ ಡ್ರೈವರ್ ಕೂಡ ಅರೆಸ್ಟ್ ಆಗಿದ್ದಾನೆ. ಸೊ ಇದೆಲ್ಲ ಕೂಡ ಈ ಕಿಡಿಗೇಡಿಗಳಿಗೆ, ಈ ಕೆಟ್ಟದಾಗಿ ಯಾರ್ದೋ ID ಬಳಸ್ಕೊಂಡು ಯಾವುದೋ ಬೇರೆ ಫೇಕ್ DPಗಳನ್ನು ಹಾಕ್ಕೊಂಡು ಕಮೆಂಟ್ ಮಾಡ್ತಾರಲ್ಲ ಅಂಥವ್ರಿಗೆಲ್ರಿಗೂ ಕೂಡ ಇದು ತಕ್ಕ ಪಾಠ ಆಗಬೇಕು.